ಪ್ರವಾಸಕ್ಕೆ ಒಂದು 4 ದಿವಸ ಆಯಿತು ಪ್ರವಾಸಕ್ಕೆ ಹೋಗಿ ಹಿಂಗೆಲ್ಲ ಇದು ಮಾಡಿ ಗಂಡ ಹೆಂಡತಿ ಮಗು ಹೋಗಿದ್ರು. ಮಗ ಸೆಕೆಂಡ್ PUC ಹೋಗಿದ್ರು. ನನ್ನ ಅಣ್ಣ ಕಸಿನ್ ಚಿಕ್ಕಮ್ಮ ನನ್ನ ದೊಡ್ಡಮ್ಮನ ಮಗ ರಿಯಲ್ ಎಸ್ಟೇಟ್. ಗಂಡ ಹೆಂಡತಿ ಮಗು ಹೋಗಿದ್ರು. ನನ್ನ ದೊಡ್ಡಮ್ಮಂಗೆ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀನಿ. ಇಂಜೂರ್ TV ಆಫ್ ಮಾಡಿ ಇಂಜೂರ್ ಆಗಿದ್ದಾರೆ ಅಂತ ಹೇಳಿದ್ದೀನಿ. ನಮ್ಮ ಅಕ್ಕ ಭಾವ ನಮ್ಮ ಮಂಜಣ್ಣಂಗೆ ಬಂಡಿ ರೂಪ ಅಂತ ಅವ್ರು ಬರ್ತಾರೆ. ಅಕ್ಕ ಭಾವ ಬರಲಿ ಅಂತ ಕಾಯ್ತಾ ಇದ್ದೀನಿ. ತಂಗಿ ರೂಪ ಅಂತ ಬರ್ತಿದ್ದಾರೆ. ತಿತ್ತಳ್ಳಿಯಿಂದ ಬರ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ದೊಡ್ಡಪ್ಪ ತೀರ್ಕೊಂಡಿದ್ರು. 5 ದಿವಸ ಆಯ್ತು. ಇನ್ನೇನು 2-3 ದಿವಸಕ್ಕೆ ವಾಪಸ್ ಬರೋದು. ಗಂಡ ಹೆಂಡತಿ ಗೊತ್ತಿಲ್ಲ, ಶೂಟ್ ಔಟ್ ಆಗಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ನೀವೆಲ್ಲ ನ್ಯೂಸಿಗೆ ಬಂದ್ಬಿಡತ್ತೆ. ನಮ್ಮ ದೊಡ್ಡಮ್ಮಂಗೆ ಗೊತ್ತಾಗ್ಬಿಡುತ್ತೆ. ನಮ್ಗೆ ಟೆನ್ಷನ್ ಆಗ್ತಿರೋದು. ನ್ಯೂಸ್ ನೋಡ್ಬಿಡ್ತಾರಲ್ಲ, ನಿಮ್ಗಿಂತ ಮುಂಚೆ ನ್ಯೂಸ್ ಆಗ್ಬಿಡುತ್ತೆ. ಗೊತ್ತಿಲ್ಲ ಏನಾಗುತ್ತೆ, ಇನ್ನು ನೋಡ್ಬೇಕು. ಹೇಗೆ ಏನು ನಮಗೂ ಗೊತ್ತಾಗ್ತಿಲ್ಲ. ಇನ್ನು ಟ್ರೈ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಎಲ್ಲ ನಮ್ಮ ಸೋದರ ಮಾವನ ಹತ್ರ ಮಾತಾಡಿದ್ದಾನೆ ಮಂಜಣ್ಣ. ನಮ್ಮ ಮಾವನ ಆ್ಯನಿವರ್ಸರಿ ವಿಶ್ ಮಾಡಕ್ಕೆ ಮಾಡಿದ್ದಾರೆ. 2:30 ಮೇಲೆ ಆಗಿರೋ ಘಟನೆಗಳೆಲ್ಲ ಮಾಡಿದ್ವಿ. ಅವಳು ಹೇಳೋ ಪ್ರಕಾರ ಹೋಗಿ ತೀರ್ಕೊಂಡ್ರು ಅಂತಲೇ ಹೇಳಿದ್ಲು. ಬಟ್ ಯಾರೋ ಸಂತೋಷ್ ಅನ್ನೋರು ಯಾರೋ IV ಅವರು ಇಲ್ಲ ಇಂಜೂರ್ ಆಗಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದ್ರು. ಆಮೇಲಿನ ವಿಷಯ ನಮಗೂ ಗೊತ್ತಿಲ್ಲ. ಅವ್ಳು ಲೈನ್ ಸಿಗ್ತಿಲ್ಲ, ಸ್ವಿಚ್ ಆಫ್ ಆಗ್ತಾ ಇದೆ ಪಾಪ. ಅವ್ಳು ಲೈನ್ ಸಿಗ್ತಿಲ್ಲ. ನಮ್ಗೆ ಗೊತ್ತಿಲ್ಲ, ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ. ನನ್ನ ದೊಡ್ಡಮ್ಮ ಒಬ್ಬರೇ ಇದ್ದಾರೆ. ಅವ್ರಿಗೆ ಹಿಂಗೆ ಯಾರು ಬಂದುಬಿಟ್ರೆ ಅವ್ರಿಗೆ ಪಾಪ ಗೊತ್ತಾಗಲ್ಲ, ಪ್ಯಾನಿಕ್ ಆಗ್ತಾರೆ. ಅವ್ರಿಗೂ ವಯಸ್ಸಾಗ್ತಾ ಬಂತಂಗಾದ್ರೆ ನಾವು ಅದಕ್ಕೋಸ್ಕರ ಬಂದ್ವಿ. ಅವ್ರಿಗೆ ಇನ್ನೂ ಪಾಪ ಗೊತ್ತಿಲ್ಲ, ಇಂಜೂರ್ ಆಗಿದ್ದಾನೆ, ಮಗ ಹುಷಾರಾಗಿ ಬರ್ತಾನೆ ಅಂತ. ಹಂಗೆ ಆಗಲಿ ನಾವು ಅಂದ್ಕೊಳ್ತಾ ಇದ್ದೀವಿ. ಮೇಡಮ್, ಅಲ್ಲಿ ಒಂದು ರೀತಿಯಿಂದ ಸುರಕ್ಷಿತ ಅಲ್ಲ ಅಂತ ಇನ್ನು ಕೂಡ ಜಮ್ಮು ಕಾಶ್ಮೀರ ಇನ್ನು ಕೂಡ ಹಾಗೆ ಅದೇ ರೀತಿ ಭಯ ಅಂತ ಜಾಸ್ತಿ ವಿಷಯಗಳು ಈ ಕಡೆ ನೋಡಿದಾಗ ನಮ್ದೇನು ಒಪಿನಿಯನ್ ಆಗ್ತಿದೆ, ಗೊತ್ತಾಗ್ತಿದೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.